ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಹೇಗೆ ಲಿಂಕ್ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಪ್ಲೇಸ್ಟೋರಿಗೆ ಹೋಗಿ ಯಾವೆಲ್ಲ ಆ್ಯಪ್ನ ಡೌನ್ಲೋಡ್ ಮಾಡಬೇಕು ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಕ್ಕೆ ಅಂತ ಹೇಳ್ತೀನಿ. ಫಸ್ಟು ನೀವು ಪ್ಲೇಸ್ಟೋರಿಗೆ ಹೋಗಿ ಆಧಾರ್ ಅಂತ ಟೈಪ್ ಮಾಡಿ. ಈ ಒಂದು ಆ್ಯಪ್ ಆಧಾರ್ ಅಂತ ಇದೆ, ಇದನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮತ್ತೊಂದು ಏನಂತಂದರೆ ಆಧಾರ್ ಫೇಸ್ ಆರ್ ಡಿ ಅಂತ ಇದೆ, ಅದು ಡೌನ್ಲೋಡ್ ಮಾಡಬೇಕಾಗತ್ತೆ ಈ ಒಂದು ಆ್ಯಪ್ನ. ಈ ಎರಡು ಆ್ಯಪ್ಗಳ ಲಿಂಕ್ನ ನಾನು ವೆಬ್ಸೈಟ್ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಈ ಎರಡು ಆ್ಯಪ್ನ ನೀವು ಆಧಾರ್ ಫೇಸ್ ಆರ್ ಡಿ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಈ ಆ್ಯಪು ನಿಮಗೆ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಆದರೆ ಈ ಆಧಾರ್ ಆ್ಯಪ್ನ ಮಾತ್ರ ನಿಮಗೆ ಇಲ್ಲಿ ಕಾಣ್ತಾ ಹೋಗುತ್ತೆ. ನಿಮಗೆ ಇದನ್ನ ಏನಂತಂದ್ರೆ ಇದನ್ನ ಆಧಾರ್ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಇಲ್ಲಿ ಓಪನ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ, ಇದು ಒಂದು ಆ್ಯಪ್ ಏನಂತಂದ್ರೆ ನಿಮಗೆ ಈ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಬೇಕಂದ್ರೆ ನಿಮ್ಮ ಆಂಡ್ರಾಯ್ಡ್ ವರ್ಷನ್, ಮೊಬೈಲ್ನ ಆಂಡ್ರಾಯ್ಡ್ ವರ್ಷನ್ ಏನಂತಂದ್ರೆ ಜಾಸ್ತಿ ಇರಬೇಕಾಗತ್ತೆ. ಹೊಸದಾಗಿ ಆಂಡ್ರಾಯ್ಡ್ ವರ್ಷನ್ ಇದ್ರೆ ಮಾತ್ರ ನೀವು ಆಧಾರ್ ಕಾರ್ಡ್ಗೆ ನಿಮ್ಮ ಈ ಆಧಾರ್ ಆ್ಯಪ್ ಇಂದ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಬೋದು. ಇಲ್ಲಿ ಜಸ್ಟ್ ನಾನು ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ, ಓಪನ್ ಅಂತ ಕೊಡ್ತೇನೆ. ಇಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಇವು ಎಲ್ಲ ಅಲೋ ಅಂತ ಕೊಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಈ ತರ ಬರ್ತಾ ಹೋಗುತ್ತೆ. ಓಪನ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಕೊಡಿ, ನೆಕ್ಸ್ಟ್ ಕೊಡಿ, ಇಲ್ಲಿ ನೆಕ್ಸ್ಟ್ ಕೊಡಿ, ನೆಕ್ಸ್ಟ್ ಕೊಡಿ. ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಇದೆ. ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ನಂಬರ್ನ ಏನು 12 ಡಿಜಿಟ್ಸ್ ನ ಆಧಾರ್ ನಂಬರ್ ಇರುತ್ತಲ್ಲ ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಈ ತರ ನೀವು ಆಧಾರ್ ನಂಬರ್ನ ಎಂಟ್ರಿ ಮಾಡಿದಾಗ ನೆಕ್ಸ್ಟ್ ಏನಂತಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಪ್ರೊಸೀಡ್ ಕೊಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೆಂಡ್ SMS ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಸೆಂಡ್ SMS ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ವೆರಿಫಿಕೇಶನ್ ಮೆಸೇಜ್ ನ ನಿಮ್ಮ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಆಧಾರ್ ವುಡ್ ಲೈಕ್ ಟು ಸೆಂಡ್ ಎ ಮೆಸೇಜ್ 1947 ಅಂತ ಇಲ್ಲಿ ಸೆಂಡ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. SMS ವೆರಿಫೈಯಿಂಗ್ ಮೊಬೈಲ್ ನಂಬರ್ ಅಂತಿದೆ. ಇಲ್ಲಿ ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಶನ್ ಅಂತಿದೆ. ಇಲ್ಲಿ ನೀವು ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂ ವಿತ್ ದಿಸ್ ನಂಬರ್ ಅಂತ ಬರ್ತಿದೆ. ಇಲ್ಲಿ ನೀವೇನಂತಂದ್ರೆ ಅಥವಾ ರಿಜಿಸ್ಟರ್ಡ್ ನಂಬರ್ ಇಂದನೂ ಮಾಡ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ನಂಬರ್ ಇಂದನೂ ಕಂಟಿನ್ಯೂ ಮಾಡ್ಬೋದು. ಕಂಟಿನ್ಯೂ ವಿತ್ ದಿಸ್ ನಂಬರ್ ಅಂತ ಕೊಡ್ತೇನೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ತರ ನೀವು ಒಂದು ಫೇಸ್ ಅಥೆಂಟಿಕೇಶನ್ ನ ಮಾಡ್ಬೇಕಂತ ಇದೆ. ಇಲ್ಲಿ ನೀವು ನೋಡ್ರಿ, ಫಸ್ಟ್ ಯಾವ ರೀತಿ ಮಾಡ್ಬೇಕಂತ ಇದೆ. ಇಲ್ಲಿ ಸ್ಪೆಕ್ಟ್ ತೆಗಿಬೇಕಾಗತ್ತೆ. ಹಿಂಗ್ ತೆಗೆದು ಇಲ್ಲಿ ನೋಡಿ, ಹಿಂಗ್ ಕರೆಕ್ಟ್ ಆಗಿ ಹಿಡ್ಕೊಂಡು 2 ಸತಿ ಐಸ್ ನ ಬ್ಲಿಂಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಇನಿಷಿಯೇಟ್ ಫೇಸ್ ಅಥೆಂಟಿಕೇಶನ್ ಅಂತ ಕೊಡ್ತೀನಿ ನಾನು. ಇಲ್ಲಿ ನಾನು ಸ್ಪೆಕ್ಟ್ ನ ರಿಮೂವ್ ಮಾಡಿ, ಇಲ್ಲಿ ಸ್ಪೆಕ್ಟ್ ನ ರಿಮೂವ್ ಮಾಡಿ 2 ಸತಿ ಇಲ್ಲಿ ಬ್ಲಿಂಕ್ ಮಾಡ್ತೇನೆ. ಇಲ್ಲಿ ಫೇಸ್ ಅಥೆಂಟಿಕೇಶನ್ ಆಗಿದೆ 2 ಸತಿ ಬ್ಲಿಂಕ್ ಮಾಡಿದ್ದಕ್ಕೆ. ಇಲ್ಲಿ ಫೆಚಿಂಗ್ ಆಧಾರ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಪ್ರೊಸೀಡ್ ಕೊಡ್ಬೇಕಾಗತ್ತೆ. ನೀವು ಪ್ರೊಸೀಡ್ ಅಂತ ಕೊಟ್ಟಾಗ ಒಂದು ಪಿನ್ ನ ನೀವು ಎಂಟರ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ್ದೋ ಒಂದು ಪಿನ್ ಅಂತ ಇದೆ, ಅದನ್ನ ನೀವು ಒಂದು 6 ಡಿಜಿಟ್ ನ ಪಿನ್ ನ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೇನಂತಂದ್ರೆ ಲಾಗಿನ್ ಆದಾಗ ಈ ತರ ಇಂಟರ್ಫೇಸ್ ತೋರಿಸುತ್ತೆ, ಫೋಟೋ ತೋರಿಸುತ್ತೆ, ಒಂದು QR ತೋರಿಸುತ್ತೆ. ನೀವು ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಈ ತರ ಸ್ಕ್ರಾಲ್ ಮಾಡ್ಬೇಕಾಗತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಮೈ ಆಧಾರ್ ಅಪ್ಡೇಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಯಾವ ಒಂದು ವ್ಯಕ್ತಿಯ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡಿದೆಯಲ್ಲ ಅವರ ಒಂದು ಇದನ್ನ ತೋರಿಸುತ್ತೆ. ಇಲ್ಲಿ ನೋಡ್ರಿ, ಮೊಬೈಲ್ ನಂಬರ್ ಅಪ್ಡೇಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನೋಡ್ರಿ, ಪ್ರೊಸೆಸಿಂಗ್ ಟೈಮ್ ಬಂದ್ಬಿಟ್ಟು 30 ಡೇಸ್, ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು 75 ರೂಪೀಸ್. ಏನೇನ್ ಬೆಲ್ಲ ಬೇಕು ಅಂತ ತೋರಿಸ್ತಿದೆ. ಇಲ್ಲಿ ಮೊಬೈಲ್ ನಂಬರ್ ಬೇಕಾಗತ್ತೆ, ಕರೆಂಟ್ ಮೊಬೈಲ್ ನಂಬರ್ ಇರಬೇಕಾಗುತ್ತೆ, ಯಾವ ಒಂದು ಮೊಬೈಲ್ ನಂಬರಿಗೆ ಚೇಂಜ್ ಮಾಡಬೇಕು ಅಂತ ಅಂದಿದೆ. ಇಲ್ಲಿ ಸ್ಟೆಪ್ಸ್ ನೋಡ್ರಿ, ಇಲ್ಲಿ ಮೊಬೈಲ್ ನಂಬರ್ ವೆರಿಫಿಕೇಶನ್, ನೀವು ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ. ಫೇಸ್ ಅಥೆಂಟಿಕೇಶನ್ ಏನು ನಾನು ಬ್ಲಿಂಕ್ ಮಾಡಿದ್ನಲ್ಲ ಆ ತರ ಬ್ಲಿಂಕ್ ಮಾಡಿದ್ರೆ ನಿಮ್ಮ ಫೇಸ್ ಅಥೆಂಟಿಕೇಶನ್ ಪ್ರೊಸೆಸ್ ಮುಗ್ದ. ಪೇಮೆಂಟ್ ಮಾಡ್ಬೇಕಾಗತ್ತೆ. ಪೇಮೆಂಟ್ ಮಾಡಿದ್ರೆ ನಿಮಗೆ 30 ದಿನದೊಳಗಡೆ ನಿಮ್ಮ ಮೊಬೈಲ್ ನಂಬರ್, ಯಾವೊಂದು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಂತಿದಿರಲ್ಲ ಅದನ್ನ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ನಾನು ಕಂಟಿನ್ಯೂ ಕೊಡ್ತಾ ಹೋಗ್ತೇನೆ. ಇಲ್ಲಿ ಕಂಟಿನ್ಯೂ ಕೊಟ್ಟಾಗ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTP ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಂತಿದಿರಲ್ಲ
ಇಲ್ಲಿ ನೀವು ಮೊಬೈಲ್ ನಂಬರ್ ಅಂತ ತೋರಿಸ್ತಿದೆ. ಇಲ್ಲಿ ನೀವು ಮೊಬೈಲ್ ನಂಬರ್ನ ಅಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಯಾವ ಒಂದು ನೀವು ಮೊಬೈಲ್ ನಂಬರ್ ಇತ್ತು ಕರೆಂಟ್, ಯಾವ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು. ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಜಸ್ಟ್ ಸೆಂಡ್ OTP ಕೊಡ್ಬೇಕಾಗುತ್ತೆ. ಮತ್ತೊಂದ್ಸತಿ OTP ಬರ್ತಾ ಹೋಗುತ್ತೆ ನಿಮ್ಗೆ. ವೆರಿಫೈ ಅಂತ ಕೊಡ್ತೀನಿ ನಾನು. ಇಲ್ಲಿ ನೀವು ನಂಬರ್ OTP ವೆರಿಫೈಡ್ ಅಂತ ಬರುತ್ತೆ. ಇಲ್ಲಿ ಫೇಸ್ ಅಥೆಂಟಿಕೇಷನ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಒಂದು ಪ್ರೊಸೆಸ್ ಅಲ್ಲಿ ಫೇಸ್ ಅಥೆಂಟಿಕೇಶನ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಲ್ಲ ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರ್ತಾ ಹೋಗುತ್ತೆ. ಸರ್ಕಲ್ ಒಳಗಡೆ ಇರಬೇಕಾಗತ್ತೆ, ಒಳ್ಳೆ ಲೈಟಿಂಗ್ ಕಂಡೀಷನ್ ಇರಬೇಕಾಗುತ್ತೆ, ಸ್ಪೆಕ್ಟ್ ನ ಹಾಕೊಂಡಿರಬಾರ್ದು, ಬ್ಲಿಂಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ, ಪ್ರೊಸೀಡ್ ಕೊಡ್ತೇನೆ. ಇಲ್ಲಿ ಮತ್ತೆ ಈ ತರ ಬರ್ತಾ ಹೋಗುತ್ತೆ. ನಾನು 2 ಸತಿ ಬ್ಲಿಂಕ್ ಮಾಡಬೇಕಾಗತ್ತೆ. ಫೇಸ್ ಅಥೆಂಟಿಕೇಶನ್ ಪ್ರೊಸೆಸ್ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಈಗ ಇಲ್ಲಿ ನೆಕ್ಸ್ಟ್ ಒಂದು ಪ್ರೊಸೆಸ್ ಅಲ್ಲಿ ಏನಂತಂದ್ರೆ, ನೀವು ಪೇಮೆಂಟ್ ನ ಮಾಡಿಬಿಟ್ರೆ ₹75, 30 ದಿನದೊಳಗಡೆ ನಿಮ್ಮ ಆಧಾರ್ ಕಾರ್ಡ್ ಯಾವ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಂತಿದ್ದೀರಲ್ಲ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.